ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಮಾತಾಡ್ತಿರೋದು ಚಂಚಲ ಮನಸ್ಸು, ಚಿತ್ತ ಚಾಚಲ್ಯ ಅಂತೇಳಿ. ಚಿತ್ತ ಅಂದರೆ ಮನಸ್ಸು, ಚಂಚಲತೆ. ಒಂದು ಸೆಕೆಂಡ್ಗೆ ಒಂದು 10 ಥರ ಯೋಚನೆ ಮಾಡ್ತಾರೆ. ಒಂದು ನಿಮಿಷಕ್ಕೆ ಇಲ್ಲ 30-40 ಸಲ ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ ಸೈಕಾಲಜಿ. ಅಯ್ಯೋ ನನ್ನ ಮನಸ್ಸು ಯಾವಾಗಲೂ ಚಂಚಲಪ್ಪ, ಸ್ಥಿರತೆ ಇಲ್ಲ, ಕನ್ಫ್ಯೂಷನ್ನು, ತುಂಬ ಡೌಟು ಅಂತ ಹೇಳ್ತಿರ್ತಾರೆ. ಇದೊಂದು ರೀತಿ ಶಾಪ ಅಂತ ನನ್ನ ಅನಿಸಿಕೆ. ಯಾರ ಮನಸ್ಸು ಚಂಚಲತೆ, ತುಂಬ ಡೌಟ್ ಪಡೋದು, ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಕರೆಕ್ಟಾಗಿ ಹೇಳಿರ್ತೀವಿ ಆದರೂ ಏನೋ ತಿಳ್ಕೊಂಡು ಕನ್ಫ್ಯೂಷನ್, ಇಲ್ಲೊಂದು ಕಸ ಇದೆ ಕಸ ಗುಡ್ಸಪ್ಪ ಅಂತ ಹೇಳಿದ್ರೆ ಆಮೇಲೆ ಅಯ್ಯೋ ನಂಗೆ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟೆ, ಇಲ್ಲಲ್ಲ ಬೇರೆ ಕಡೆ ಕಸ ಗುಡಿಸ್ಬೇಕಾಗಿತ್ತೇನೋ ಅಂದ್ಕೊಂಡು ಅಲ್ಲಿ ಗುಡಿಸ್ತೆ ಅಂತ ಕನ್ಫ್ಯೂಷನ್ನು. ನಾಳೆ ಸಂಜೆ ಬಂದುಬಿಡಪ್ಪ ಅಂತಂದರೆ ಅಯ್ಯೋ ನಂಗೆ ಗೊತ್ತಾಯಿಲ್ಲ, ನಾಳೆ ಅಂತ ಗೊತ್ತಾಯಿಲ್ಲ, ಇವತ್ತು ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ, ನಾಳೆ ಏನಾದರೂ ಗೊತ್ತಾಯಿಲ್ಲ, ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಡೌಟ್ ಅಂದರೆ ಲಕ್ಷ್ಮೀ ಶ್ರೀನಿವಾಸ್ ಏನು ಮಾಡ್ತಾನೆ, ಹೆಂಗೆ ನಿದ್ದೆ ಮಾಡ್ತಾನೆ, ಎಲ್ಲಿ ತಿಂತಾನೆ, ಏನು ಮಾಡ್ತಾನೆ, ಎಲ್ಲೆಲ್ಲಿ ಹೋಗ್ತಾನೆ, ಇದನ್ನು ಅಬ್ಸರ್ವ್ ಮಾಡೋದು. ಡೌಟು, ಅವನ ಮೇಲೆ ಸಸ್ಪೆಕ್ಟ್ ಮಾಡೋದು, ಸಂಶಯ ಪಡೋದು, ಇದು 2ನೇ ಗುಣ. 3ನೇದು ಚಂಚಲ, ಕೂತದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ, ಪುಸ್ತಕ ತೊಗೊಂಡು ನಾನು ಓದ್ತಾನೆ ಅಂತ ಮೊದಲೇ ಓದ್ಬಿಟ್ಟು ಮತ್ತೆ ತಿರುವಾಕ್ಬಿಟ್ಟು ಇನ್ನೊಂದು ಪೇಜ್ಗೆ ಹೋಗೋದು, ಅಲ್ಲಿ ಓದ್ತಾನೆ, ಅದು ಮುಚ್ಚಿಟ್ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ತೊಗೊಳ್ಳೋದು, ಅದು ಮುಚ್ಚಿಟ್ಬಿಟ್ಟು ಇನ್ನೊಂದು ಏನೋ ಟಾಯ್ಲೆಟ್ಗೆ ಹೋಗಿ ಬರೋದು, ಟಾಯ್ಲೆಟಿಂದ ಬಂದಮೇಲೆ ಇನ್ನೊಂದು ಸಲ ರೂಮಲ್ಲಿ ಹೋಗೋ ಏನೋ ಒಂದು ಕಡೆ ಮನಸ್ಸನ್ನು ಏಕಾಗ್ರತೆಯಿಂದ ಒಂದು ಕೆಲಸ ಶುರು ಮಾಡಿದ್ದನ್ನು ಕಂಪ್ಲೀಟ್ ಮಾಡೋಕ್ಕೆ ಬರೋದಿಲ್ಲ. ಇದು ಒಂದು ಶಾಪಗ್ರಸ್ತ ರೋಗ. ಕೂತದ ಕಡೆ ಕೂರಲ್ಲ, ಸುಮ್ಮನೆ ಕೂತಿರ್ತಾರೆ, ಕಣ್ಣು ಮುಚ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾರೆ, ಪಟ್ಟಂತ ಎದ್ದೋಗ್ಬಿಟ್ಟು ಅಲ್ಲಿ ಯಾರಿಗೋ ರೇಗ್ಬಿಟ್ಟು ಬಂದುಬಿಡೋದು, ಅಥವಾ ಇನ್ನೇನೋ ಮಾತಾಡ್ಸ್ಬಿಟ್ಟು ಬಂದುಬಿಡೋದು, ಅಥವಾ ಇನ್ನೇನು ಮೆಸೇಜ್ ಹೇಳ್ಬಿಟ್ಟು ಬಂದುಬಿಡೋದು, ಆ ಗಲಾಟೆ ಎಬ್ಸೋದು, ಅದನ್ನು ಸಮಾಧಾನ ಮಾಡಲಿಕ್ಕೆ 10-6 ಸಲ ಡ್ರಾಮಾ ಮಾಡೋದು. ಹಾಗೆ ಮಾತಿನಿಂದ ಯಾವುದೋ ರೀತಿ ಒಂದು ಸನ್ನಿವೇಶನೇ ಚೇಂಜ್ ಮಾಡಿಬಿಡೋದು. ತಾವು ಯೋಚನೆ ಮಾಡೋವಂಥ ಯೋಚನೆಗಳು ಸರಿ ಇಲ್ಲ, ಎಲ್ಲರ ಮೇಲೆ ಅನುಮಾನ, ಹೆಂಗೆ ತಿಂತಾನೆ, ಏನು ತಿಂತಾನೆ, ಹೇಗೆ ಮಾಡ್ತಾನೆ ಅನುಮಾನ, ಮೊಬೈಲಲ್ಲಿ ಯಾರು ಮಾತಾಡ್ತಿದ್ದಾನೆ, ಯಾರ ಜೊತೆ ಮೆಸೇಜ್ ಮಾಡ್ತಿದ್ದಾನೆ, ಎಲ್ಲ ಅನುಮಾನ. ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಅಂತೆ ಕಂತೆ ಅಂತ. ನೀವು ನನಗೆ ಬರಬೇಕಾದ್ರೆ ಒಂದು kg ಟೊಮೊಟೊ ಹಣ್ಣು ತೊಗೊಂಬ ಅಂತ ಅಂದಿದ್ರಿ, ಯಾವಾಗ ಅಂತ ಹೇಳಿದ್ರಿ ನೀವು? ನಾಳೆ ಅಂತ ಹೇಳಿದ್ರ, ನಾನು ಇವತ್ತು ಅಂದ್ಕೊಂಡು ತೊಗೊಂಬಂದ್ಬಿಟ್ಟೆ ಅಂತ. ಅವ್ನು ಹೇಳಿದ್ದು ನಾಳೆ ಬರುವಾಗ 1 kg ಟೊಮೊಟೊ ಹಣ್ಣು ತೊಗೊಂಬ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ, ಕೇಳಿಸಿದ್ರೆ ಕರೆಕ್ಟಾಗಿ ಪಾಲನೆ ಮಾಡಲ್ಲ. ಇದು ಚಿತ್ತ ಚಾಪಲ್ಯ, ಚಿತ್ತ ಚಂಚಲತೆ, ಇದೊಂದು ಶಾಪ. ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಕೊಳ್ಳೋಕೆ ಕಷ್ಟ ಕೆಲವರಿಗೆ. ಇದು ಅವ್ರ ಭವಿಷ್ಯದಲ್ಲಿ ಅವಮಾನಗಳನ್ನ ತರ್ತದೆ. ಸಂದೇಹ, ಸಂಶಯ ಮತ್ತು ಚಂಚಲತೆಯಿಂದ ತನ್ನ ಅದೃಷ್ಟ ಹಾಳು ಮಾಡ್ಕೋತಾರೆ, ನಿಷ್ಠುರ ಆಗ್ತಾರೆ, ಸಂಬಂಧಗಳನ್ನ ಕಳ್ಕೊಂಡ್ಬಿಡ್ತಾರೆ. ಈ ಮರುವಿಗಿಂತ ಇದು ದೊಡ್ಡ ರೋಗ. ಇದು ಇವತ್ತು ನೀನು ನಿಮ್ಮ ಅಪ್ಪ ಇಬ್ಬರು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬ ಅಂತಂದರೆ ಅಪ್ಪನ ಜೊತೆ ಹೋಗು ಅಂತಂದ, ನಾನು ಅಣ್ಣನ ಜೊತೆ ಹೋಗಿ ಬಂದೆ ಅಂತಾನೆ. ಎಲ್ಲ ಒಂಥರ ಏನು ಕನ್ಫ್ಯೂಷನ್, ಸಂದೇಹ, ಯಾವುದೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಕಿವಿಲಿಗೆ ಕೇಳಿಸ್ಕೊಳ್ಳಲ್ಲ. ಕರೆಕ್ಟಾಗಿ ಅರ್ಥ ಮಾಡಿ ಏನು ಮೆಸೇಜ್ ಕೊಡಬೇಕು, ಏನು ಮಾತಾಡಬೇಕು, ಏನು ತೊಗೊಂಡು ಹೋಗಬೇಕು, ಏನು ತೊಗೊಂಡೋಗಬಾರ್ದು, ಆ ಒಂದು ಅಂಡರ್ಲೈನ್ ವರ್ಡನ್ನ ತಲೆಗೆ ಇಟ್ಕೊಳ್ಳಲ್ಲ ಕೆಲವರು. ಹೀಗಾಗಿ ಅವರು ತಪ್ಪುಗಳನ್ನು ಮಾಡಿ ಅವಮಾನ ಮಾಡಿಸ್ಕೋತಾರೆ, ಅವ್ರನ್ನ ಯಾರನ್ನೂ ಅರ್ಥಕ್ಕೆ ಸೇರಿಸಲ್ಲ. ತುಂಬ ಸಸ್ಪೆಕ್ಟ್ ಮಾಡ್ತಾನಪ್ಪ, ತುಂಬ ಅನುಮಾನ, ತುಂಬ ಡೌಟ್ ಪಡ್ತಾನೆ, ಅನುಮಾನ ಪಡ್ತಾನೆ ಎಲ್ಲರ ಮೇಲೂ. ಮತ್ತು ಕೂತಿದ್ದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ, ಹೇಳಿದ್ದೊಂದು ಮಾಡಲ್ಲ, ನಾವು ಹೇಳಿದ್ದೆ ಒಂದು ಮಾಡೋದೇ ಒಂದು ಅಂಥೇಳಿ ನಾವು ಜನನ ಸಪ್ರೇಟಾಗಿ ಇಟ್ಬಿಡ್ತೀವಿ. ಈ ಥರ ಒಂದು ದೋಷ 100ರಲ್ಲಿ 95 ಜನಕ್ಕೆ ಇರ್ತದೆ, ಇನ್ನು 5 ಜನಕ್ಕೆ ಇರಲ್ಲ, ನನ್ನ ಅನುಭವದ ಮಾತು. ಅದಕ್ಕೆ ಇಂಥವ್ರಿಗೊಂದು ಎಪಿಸೋಡ್ ಮಾಡಬೇಕು ನಾನು ಅಂತೇಳಿ. ಓದೋ ಹುಡುಗರಿಗೆ ಇದೊಂದು ಭಾಳ ಇಂಪಾರ್ಟೆಂಟು. ಲೆಕ್ಚರರ್ಸು ಯಾರು ಮಕ್ಕಳಿಗೆ ಪಾಠ ಮಾಡ್ತಾರೋ ಸ್ಕೂಲಾಗಲಿ ಕಾಲೇಜಲ್ಲಾಗಲಿ, ಅವರು ಒಂದು ಅರ್ಧ ಗಂಟೆ ಪಾಠ ಮಾಡಬೇಕಾದ್ರೆ 1 ಅವರ್ 1 ಪೀರಿಯಡ್ ಪಾಠ ಮಾಡಬೇಕು ಅಂದರೆ ಅವ್ರು ಮಿನಿಮಮ್ 2 ಅವರ್ಸ್ ಕೂತ್ಕೊಂಡು ಓದಬೇಕು.
ಆ 2 ಅವರ್ಸ್ ಓದಿರ್ಬೇಕಾದ್ರೆ ಅವ್ರಿಗೆ 2 ಅವರ್ಸ್ ಕೂತ್ಕೊಳ್ಳೋಷ್ಟು ತಾಳ್ಮೆ ಬರಬೇಕು, ಚಂಚಲತೆ ಇರಬಾರ್ದು. 2 ಲೈನ್ ಓದ್ಬಿಟ್ಟು ಬಿಸಾಕ್ಬಿಟ್ಟು ಇನ್ನೊಂದು ಪುಸ್ತಕ ತೊಗೊಂಡು ಓದೋದು, ಅದು ಮುಚ್ಚಿಟ್ಬಿಟ್ಟು ಇನ್ನೊಂದು ಓದೋದು, ಅದು ಮುಚ್ಚಿಬಿಟ್ಟು ಟಿ ವಿ ಆನ್ ಮಾಡಿ ನೋಡ್ತಾ ಕೂತ್ಕೊಳ್ಳೋದು, ಆ ಟಿ ವಿ ಆಫ್ ಮಾಡಿಬಿಟ್ಟು ಟೆರೆಸ್ ಮೇಲೆ ಹೋಗಿ ಬರೋದು ಅಥವಾ ಸುಮ್ಮನೆ ವಾಕ್ ಹೋಗೋದು, ಯಾವುದೂ ಕಂಪ್ಲೀಟ್ ಮಾಡಲ್ಲ. ಯಾಕೆಂದರೆ ಸ್ಥಿರ ಮನಸ್ಸಿಲ್ಲ, ಚಂಚಲತೆ. ಇದು ಶನಿ ದೋಷದಿಂದ ಬರುವಂಥದ್ದು. ಅದಕ್ಕೆ ಈಗ ಯಾವುದೋ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಆ ಪ್ರಾಬ್ಲಮ್ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಅಯ್ಯೋ ನನಗೆ ಯಾರೂ ಎಣ್ಣೆ ಕೊಡ್ತಿಲ್ಲ, ಒಂದು 50 ಹುಡುಗಿ ನೋಡಾಯಿತು, ಯಾರೂ ಎಣ್ಣೆ ಕೊಡ್ತಿಲ್ಲ, ಮದುವೆ ಆಗಿಲ್ಲ ಅನ್ನೋದು ದೊಡ್ಡ ಕೊರತೆ. ಆ ತಲೆಯೊಳಗೆ ಕೂತ್ಕೊಂಡ್ಬಿಟ್ಟು ಆ ಮದುವೆ ಆಗಿಲ್ಲ ಅನ್ನೋ ಸಮಸ್ಯೆಯಿಂದ ಎಲ್ಲರ ಮೇಲೂ ಸಸ್ಪೆಕ್ಟ್ ಮಾಡೋದು, ಅಯ್ಯೋ ಅವಳು ಸರಿ ಇಲ್ಲ, ಇವನು ಸರಿ ಇಲ್ಲ. ಹಾಗೆ ಆಕ್ಸಿಡೆಂಟ್ ಆಗೋಗಿರ್ತದೆ, ಆಕ್ಸಿಡೆಂಟ್ ಆಯ್ತಲ್ಲ ಅಂಥೇಳಿ ಅವನ ಜೊತೆ ಹೋದರೆ ಭಯ, ಅವ್ನು ಸರಿಯಾಗಿ ಓಡಿಸ್ಲಿಲ್ಲ ಅಂದರೆ ನಂಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅವನ ಜೊತೆ ಏನಾದ್ರು ಹೋದರೆ ನಾಳೆ ನನಗೇನಾದ್ರು ತೊಂದರೆ ಆಗಿಬಿಟ್ರೆ, ಈ ಥರ ಅಂತೆ ಕಂತೆಗಳು ಎಲ್ಲ ಅನುಮಾನ. ಇವಳೇನೋ ಮದುವೆ ಮಾಡ್ಕೊಂಬಿಟ್ರೆ ನಾಳೆ ನನ್ನ ಜೊತೆ ಇರ್ತಾಳ, ಈಗಲೇ ಅವಳು ನನಗೆ ಅವ್ನ ಪರಿಚಯ ಇದೆ, ಇವನ ಪರಿಚಯ ಇದೆ, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ನಾನು ಕೆಲ್ಸಕ್ಕೆ ಹೋಗೋದು ತಡಿಬಾರ್ದು, ನಾನೆಲ್ಲ ಪಾರ್ಟಿಗೆ ಹೋಗಿ ಬರ್ತೀನಿ ಅಂತೆಲ್ಲ ಹೇಳ್ತಾಳೆ. ನಾಳೆ ನನ್ನ ಜೊತೆ ಬಿಟ್ಟೊಟ್ಟೋಗ್ಬಿಟ್ರೆ, ನಾಳೆ ನಾನು ಮದುವೆ ಮಾಡ್ಕೊಂಡು ಇನ್ನೊಂದು ಜೊತೆ ಇವನ ಜೊತೆ ಓಡಾಡ್ಕೊಂಡಿದ್ರೆ, ಇವಳು ಮದುವೆ ಹಾಕೊಳ್ಳೋದು ಬೇಡ. ಈ ಥರ ಸಂದೇಹ, ಅನುಮಾನ, ಕನ್ಫ್ಯೂಷನ್ನು. ಇವಳು ಬೇಡಪ್ಪ, ಎಂಗೇಜ್ಮೆಂಟ್ ಆದಮೇಲೆ ಅವನೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಇದೊಂದು ಕೇಸ್ ಆಯಿತು. ನನ್ನ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದರು. ಎಂಗೇಜ್ಮೆಂಟ್ ಮಾಡಿ 3 ತಿಂಗಳು ಆಗಿ ಛತ್ರ ಎಲ್ಲ ಬುಕ್ ಮಾಡಿ ಎಂಗೇಜ್ಮೆಂಟ್ ಆಯಿತು, 3 ತಿಂಗಳು ಆಗೋಗಿದೆ. ಇಬ್ಬರು ಓಡಾಡ್ಕೊಂಡು ಚೆನ್ನಾಗಿದ್ದಾರೆ, ಚೌಟ್ರಿ ಬುಕ್ ಆಗಿದೆ, ಇನ್ನು 15 ದಿನಕ್ಕೆ ಮದುವೆ ಆಗಬೇಕು. ಕ್ಯಾನ್ಸಲ್ ಮಾಡಿಬಿಟ್ಟ. ನೀನು ಗಂಡು ಹುಡುಗತ್ತು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅಷ್ಟು ಒಳ್ಳೆ ಗಂಡನ ಜೊತೆ ಸಲಿಗೆ ಥರ ಮಾತಾಡ್ತೀಯ, ಒಳ್ಳೆ ಕ್ಲೋಸ್ ಫ್ರೆಂಡಾಗಿ ಗಂಡು ಹುಡುಗರ ಜೊತೆ ಎಲ್ಲ ಏಜವ್ರ ಜೊತೆನೂ ನಂಗೆ ಯಾಕೋ ಡೌಟ್. ನೀನು ಮದುವೆ ಮುಂಚೆನೇ ಏನೋ ಸಂಬಂಧಗಳಿವೆ ಅಂತ ಡೌಟ್ನಲ್ಲಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟ. ಆಮೇಲೆ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ ಕೊನೆಗೆ ಅವನೇ ಕ್ಯಾನ್ಸಲ್ ಮಾಡಿದ ತಪ್ಪಿಗೆ 3 ಲಕ್ಷ ಕೊಟ್ಟ. ಚೌಟ್ರಿ ಚಾರ್ಜ್ ಅಂತೆ ಅದು ಏನೇನು ಹಾಕಿದ್ರು ಅದೆಲ್ಲ ಇನ್ವೆಸ್ಟ್ ಮಾಡಿದ್ದೆಲ್ಲ ಇವನ ಕೈಯಿಂದ ಕಟ್ಕೊಟ್ಟು ಆ ಮದುವೆ ಕ್ಯಾನ್ಸಲ್ ಮಾಡಿದೆ. ಇವತ್ತು ಇನ್ನೂವರೆಗೂ ಮದುವೆ ಆಗಿಲ್ಲ ಅವನು. ಇನ್ಯಾವಾಗ ಆಗುತ್ತೆ ಮದುವೆ ಅಂತ ನಾನು ಕೇಳಕ್ಕೆ ಬಂದಿದ್ದ ಅಪಾಯಿಂಟ್ಮೆಂಟ್ ತೊಗೊಂಡು. ಇದಕ್ಕೆಲ್ಲ ಕಾರಣ ಶನಿ 5ನೇ ಮನೆ ವಾಸ ಇರೋದ್ರಿಂದ. ಅದರಿಂದ ಚಂಚಲತೆ, ಅತಿಯಾದ ಮರವು. ನೆನ್ನೆ ಹೇಳಿದೆ ಮರಗುರುಳಿತನ, ತುಂಬ ಮರ್ತೋಗ್ತೀವಿ ಅಂತೇಳಿ. ಅಲ್ಲಿ ನೋಡಿ, ಅಲ್ಲಿ ರಾಹು ಶನಿ ದೋಷ ಇತ್ತು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಏಜ್ ಆಗ್ತಾ ಮದುವೆ ಮುಂಚೆ ಚೆನ್ನಾಗಿರ್ತಾರೆ, ಮದುವೆ ಆದಮೇಲೆ ಹೆಂಡತಿ ಮೇಲೆ ಸಂಶಯ ಪಡ್ತಾರೆ, ಕನ್ಫ್ಯೂಷನು. ಹೆಂಡತಿ ಜೊತೆ ಮದುವೆ ಆಯಿತು, ಗಂಡನ ಮೇಲೆ ತುಂಬ ಡೌಟ್ ಪಡ್ತಾಳೆ, ಗಂಡನ ಮೇಲೆ ತುಂಬ ಸಂಶಯ ಪಡ್ತಾಳೆ. ಹೀಗಾಗಿ ಸಂಸಾರದಲ್ಲಿ ಸಿಕ್ಕಾಕೊಂಬಿಟ್ಟು ಮನಸ್ಸೆಲ್ಲ ಚಂಚಲತೆ, ಈ ರೀತಿ ಚಿತ್ತ ಚಾಪಲ್ಯ ಅಥವಾ ಮೈಂಡು ಸ್ಥಿರತೆ ಇರೋದಿಲ್ಲ. ಇದನ್ನು ಈ ಗಂಡನ ಮೇಲೆ ಸಂಶಯ, ಹೆಂಡತಿ ಮೇಲೆ ಸಂಶಯ, ಅನುಮಾನ, ಡೌಟು ಮತ್ತು ಸ್ಥಿರತೆ ಇಲ್ಲ ಮನಸ್ಸಲ್ಲಿ. ಕಸ ಗುಡಿಸ್ತಾರೆ 2 ನಿಮಿಷಕ್ಕೆ, ಅದು ಬಿಸಾಕ್ಬಿಟ್ಟು ಪಾತ್ರೆ ತೊಳೆಯೋಕೆ ಹೋಗ್ತಾರೆ. 2-3 ಪಾತ್ರೆ ತೊಳೆದ್ಬಿಟ್ಟು ಮತ್ತೆ ಇನ್ಯಾವುದೋ ರೂಮ್ಗಳಿಗೆ ಅಲ್ಲೇನೋ ಬೆಡ್ಶೀಟ್ ಒತ್ಸೋದು ಅದು ಇದು ಮಾಡ್ತಾರೆ. ಅದನ್ನೇ ಅರ್ಧಂಬರ್ಧ ಮಾಡ್ತಾರೆ, ನಾವು ಕಂಪ್ಲೀಟ್ ಮಾಡಲ್ಲ. ಯಾಕೆ ಮನಸ್ಸು ಸ್ಥಿರತೆ ಇಲ್ವಲ್ಲ. ಹೀಗಾಗಿ ಮನಸ್ಸಿನ ಚಾಪಲ್ಯತೆ, ಚಂಚಲತೆ, ಅನುಮಾನ ಇವೆಲ್ಲ ನೋಡಿದಾಗ ಏನೋ ದೋಷ ಇರ್ಬೋದು ಅವ್ರಿಗೆ ಅಂತ. ಇದು ನೆನ್ನೆ ಮೊನ್ನೆ ಬಂದಿದ್ದಲ್ಲ, ಇದು ಬೈ ಬರ್ತ್ ಬಂದಂಥದ್ದು. ಇದೆಲ್ಲ ಬರ್ತ್ ಬಂದಂಥದ್ದು. ದೇವತೆಗಳ ಬಗ್ಗೆ ಅವಹೇಳನ ಮಾಡಿದರೆ, ದೇವತೆಗಳನ್ನು ಅವಹೇಳನ. ಯಾವ ದೇವ್ರಿ ಅದು? ಯಾರೇ ಅಯ್ಯಪ್ಪ, ಯಾರೇ ಶ್ರೀನಿವಾಸ, ಯಾರೇ ರಾಮೇಶ್ವರ, ನಂಜುಂಡೇಶ್ವರ ಎಲ್ಲ ಸ್ವಲ್ಪ ಕಲ್ಲಿ ಪೂಜೆ ಮಾಡ್ತಿರಲ್ರಿ. ದೇವರನ್ನು ಅವಹೇಳನ ಮಾಡಿದರೆ, ದೇವರನ್ನು ಪೂಜೆ ಮಾಡುತ್ತ ವ್ಯಕ್ತಿಗಳಿಗೆ ಅವಮಾನ ಮಾಡಿದರೆ, ಗುರುಗಳನ್ನು ನಿಂದನೆ ಮಾಡಿದರೆ, ಈ 3 ದೋಷದಿಂದ ಲೈಫ್ ಲಾಂಗು ಡೌಟು. ಆಫೀಸಲ್ಲೂ ಡೌಟು, ಕೆಲಸ ಮಾಡುವಾಗಲೂ ಡೌಟು, ಆಮೇಲೆ ಎಲ್ಲರ ಮೇಲೂ ಒಂಥರ ಅನುಮಾನ ಪಡೋದು. ಯಾವ ಕೆಲಸನೂ ಕಂಪ್ಲೀಟ್ ಮಾಡ್ಕೊಳ್ಳದೆ ಬೇಗ ರಿಸೈನ್ ಮಾಡಿ ಕಳಿಸ್ಬಿಡ್ತಾರೆ. ಹೋಗೇ ನೀನು ವೇಸ್ಟು, ನಿನಗೆ ಸಂಬಳ ಕೊಟ್ಟರು ಏನು ವೇಸ್ಟು, ಒಳ್ಳೆ ಕೆಲಸ ಮಾಡ್ತಿಲ್ಲ, ನಾವು ಹೇಳ್ದಂಗೆ ನೀನು ಕೆಲಸ ಮಾಡಿಕೊಡ್ತಿಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿದೆ, 10 ಸಲ ಹೇಳಬೇಕು ಕಂಪ್ಲೀಟ್ ಮಾಡಲಿಕ್ಕೆ, ಹಾಗೆ ಅಂತೇಳಿ ಕಳಿಸ್ಬಿಡ್ತಾರೆ. ಹೀಗಾಗಿ ಅವಹೇಳನ, ದೇವತೆಗಳ ಅವಹೇಳನ ಮಾಡಿದರೆ, ದೇವತಾ ಪೂಜೆ ಮಾಡುವಂಥ ವ್ಯಕ್ತಿಗಳಿಗೆ ಏನು ದಿನ ಪೂಜೆ ಮಾಡ್ತೀರಿ, ಏನು ನೀವು ದಿನ ನಾಮ ಇಟ್ಕೊತೀರಿ, ಏನು ದಿನ ನೀವು ನಿತ್ಯ ಮಂತ್ರ ಹೇಳ್ತಾ ಕೂತಿರ್ತೀರಿ, ಏನು ಇವೆಲ್ಲ ವೇಸ್ಟ್ ರೀ ಅಂತ
ಪೂಜೆ ಮಾಡೋರನ್ನು ಅವಮಾನ ಮಾಡಿದರೆ, ದೇವರುಗಳನ್ನು ಅವಮಾನ ಮಾಡಿದರೆ, ಜ್ಞಾನ ಕೊಟ್ಟಂಥ ಗುರುಗಳನ್ನು ಹೀಯಾಳಿಸಿದರೆ ಅಥವಾ ಮನಸ್ಸಲ್ಲೇ ಬೈಕೊಳ್ಳಿದರೆ ಮನಸ್ಸು ಚಂಚಲತೆ ಆಗುತ್ತೆ ಅಂತ ಹೇಳ್ತಾರೆ. ಮನನ ನಿಂದನಾರ್ಥಂ ಮನಶ್ಚಂಚಲತ ಅಂತ. ಅಂದರೆ ಮನಸ್ಸಿನಲ್ಲೇ ನಿಂದನೆ ಮಾಡಿದ್ರೆ ಗುರುಗಳನ್ನ, ಅವ್ನ ಲೈಫ್ ಲಾಂಗ್ ಅವ್ನ ಮನಸ್ಸಲ್ಲಿ ಯಾವತ್ತೂ ಶಾಂತಿ ಇಲ್ಲ. ಕೊನೆಗೆ ಏನಾಗುತ್ತೆ ಅಂತಂದರೆ ಏಜ್ ಆಗ್ತಾ ಹುಚ್ಚರಾಗ್ಬಿಡ್ತಾರಂಥದ್ದು. ಹಾಗಾದ್ರೆ ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತಂದಾಗ, ಶನಿ ಲಗ್ನದಲ್ಲಿದ್ದು ನಮ್ಮ ರಾಶಿ ಕುಂಡಲಿ ತಗೊಂಡಾಗ ಲಗ್ನದಲ್ಲಿ ಶನಿ ಇದ್ದರೆ, ಲಗ್ನ ಅಂದರೆ ಸೂರ್ಯಸ್ಥಾನ, ಲಗ್ನದಲ್ಲಿ ಶನಿ ಇದ್ದು 5 ಅಥವಾ 9ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ, ಲಗ್ನದಿಂದ 5ನೇ ಮನೆ ಅಥವಾ 9ನೇ ಮನೆ, ಲಗ್ನದಿಂದ 5th ಹೌಸ್ ಅಥವಾ 9th ಹೌಸ್ನಲ್ಲಿ ಕುಜ ಮಂಗಳ ಗ್ರಹ ಇತ್ತು ಅಂತಂದರೆ ಅವ್ರಿಗೆ ಡೌಟು, ಎಲ್ಲದ್ರ ಮೇಲೂ ಡೌಟು, ಮತ್ತು ಮನಸ್ಸು ಸರಿ ಇರೋದಿಲ್ಲ, ಎಲ್ಲರ ಮೇಲೂ ಡೌಟ್ ಪಡೋದು, ಯಾರೂ ನಂಬಲ್ಲ, ಈ ಥರದಲ್ಲಿ ಗೊಂದಲ ಸಿಕ್ಕಾಕೊಂಡ್ಬಿಡ್ತಾರೆ. ಅದರಿಂದ ಶನಿ ಲಗ್ನದಲ್ಲಿದ್ದು 5 ಅಥವಾ 9ನೇ ಮನೆಯಲ್ಲಿ ಕುಜ ಗ್ರಹ ಕೂತಿದ್ರೆ ಅಂಥವ್ರಿಗೆ ಈ ದೋಷ ಇರ್ತದೆ ಅಂತ ಹೇಳ್ತಾರೆ. ಕಾರಣ ಗುರುವನ ಮನಸ್ಸಲ್ಲೇ ನಿಂದೆನೇ ಮಾಡಿದರೆ, ಬಾಯ್ಬಿಟ್ಟು ಬೈಯೋದು ಬೇರೆ, ಮನಸ್ಸಲ್ಲೇ ಬೈಕೊಳ್ಳೋದು, ಇವನೆಂಥ ಗುರು, ಹಂಗೆ ಕೊಡಲ್ಲ, ಹಿಂಗೆ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ, ಅದು ಹೇಳ್ಕೊಡಲ್ಲ, ಇದು ಹೇಳ್ಕೊಡಲ್ಲ ಅಂತ ಒಂದು ಸಲ ಅಂದರೆ ಸಾಕಂತೆ ರೆಕಾರ್ಡ್ ಆಗಿರ್ತದೆ ಆತ್ಮದಲ್ಲಿ. ದೇವತಾ ಯಾವ ದೇವರು ಇದು, ಯಾವುದು ಎಲ್ಲಮ್ಮ ಅಂತೆ, ಬೋರಮ್ಮ ಅಂತೆ, ಕಾಳಮ್ಮ, ಮಾಸ್ತಿ, ಇವೆಲ್ಲ ಸುಮ್ಮನೆ ಏನು ಇವೆಲ್ಲ ಮಾಡ್ತೀರಿ, ಪೂಜೆ ಕಲ್ಲುಗಳಿಗೆಲ್ಲ ಪೂಜೆ ಮಾಡ್ತೀರಲ್ರಿ ನೀವು ಅಂದ್ಬಿಡೋದು. ಪೂಜೆ ಮಾಡೋರ್ಗೂ ಟೀಕೆ ಮಾಡೋದು, ಪೂಜೆ ಮಾಡ್ತಾರಲ್ಲ ದಿನನಿತ್ಯ ಜಪತಪ ಮಾಡೋರು, ಪೂಜೆ ಮಾಡೋ ಅವ್ರಿಗೂ ಬೈತಾ ಹೋಗೋದು. ಈ ಥರದ ದೋಷದಲ್ಲಿ ಹುಟ್ಟಿ ಬೆಳೆದು ಸತ್ತಿದ್ರೆ ಈ ಜನ್ಮದಲ್ಲಿ ಈ ಥರ ದೋಷದಲ್ಲಿ ಈ ರಾಶಿ ಥರದಲ್ಲಿ ಕೂತ್ಕೊಳ್ತದೆ ಗ್ರಹಗಳು. ಅದರಿಂದ ಶನಿ ಕುಜರಿಂದ ಈ ಕಾಂಬಿನೇಷನಲ್ಲಿ ಈ ಕಾಯಿಲೆ ಬರ್ತದೆ. ಹೀಗಾಗಿ ಜೀವನದಲ್ಲಿ ಅವರು ಏಳಿಗೆನೇ ಆಗಲ್ಲ. ಶನಿ ಲಗ್ನದಲ್ಲಿದ್ದು 5 ಅಥವಾ 9ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ ಅವ್ರು ಎಲ್ಲರ ತನೂ ಬಯಸ್ಕೊತಿರ್ತಾರೆ, ಹೆಂಡತಿ ಡೈವರ್ಸ್ ಕೊಡ್ತಾಳೆ, ಗಂಡ ಡೈವರ್ಸ್, ಯಾಕಂದ್ರೆ ಅನುಮಾನ ಯಾವ ಜೊತೆ ಏನೇ ನೀನು ಯಾವ ಜೊತೆಲೆ ಮಾತಾಡ್ದೆ, ನೀನು ಅವ್ನು ಇಟ್ಕೊಂಡಿದ್ದೇನೆ, ನೀನು ಅನುಮಾನ. ಏನು ರೀ ನೀವು ಯಾವಾಗ ಅವಳ ಜೊತೆ ಮಾತಾಡ್ತಿರ್ತಾರ, ಅವಳ ಹೆಂಡತಿ ಥರ ನಡ್ಕೋತೀರ ಅವಳ ಜೊತೆ, ಹಾಗೆ ಅಂತ ಹೆಂಡತಿ ಗಂಡು ಮೇಲೆ ಅನುಮಾನ. ಹೀಗಾಗಿ ಅನುಮಾನ 1 ದಿನ 2 ದಿನ 3 ದಿನ ಸರಿ, ವರ್ಷ ಪೂರ್ತಿ ದಿನಪೂರ್ತಿ ನಡೆದಾಗ ಡೈವರ್ಸ್ ಆಗುತ್ತೆ, ಎಲ್ಲ ಬಿಟ್ಟು ಹೋಗ್ತಾರೆ. ಅದರಿಂದ ನೋಡಿ ಶನಿ ಕುಜ ಹೆಂಗೆ ಆಟ ಆಡಿಸ್ತಾರೆ ಜಾತಕದಲ್ಲಿ. ಇದು ಉತ್ತರ ದಿಕ್ಕಿನಲ್ಲಿ ನಾವೇನಾದರೂ ಟಾಯ್ಲೆಟ್ ಮಾಡ್ತೀನಿ ಅಂದರೆ ಅಲ್ಲಿ ಈ ಥರದ್ದು ಜಾಸ್ತಿ ದೋಷಗಳು ಕಾಣುತ್ತೆ ಆ ಮನೆ ವಾಸ ಮಾಡೋರಿಗೆ ಅಂತೇಳಿ. ಆ ಮನೆ ಯಾರ ಹೆಸರಿರ್ತದೋ ಅಂಥ ಯಜಮಾನ ಅಥವಾ ಯಜಮಾನಿಗೆ ಈ ಥರ ಹೋಗ್ತಾ ನೀನು ಆ ಮನೇಲಿದ್ದಾಗ ಚೆನ್ನಾಗಿದೆ, ಇಲ್ಲಿ ಬಂದಾಗ ಬರೀ ಅನುಮಾನ, ಯಾರ ಜೊತೆ ಮಾತಾಡಿದ್ರು ನನ್ನ ಗಂಡ ಸಸ್ಪೆಕ್ಟ್ ಮಾಡ್ತಾನೆ, ಯಾರು ನೋಡಿದ್ರು ಒಂಥರ ಅನುಮಾನ ಮಾಡ್ತಾನೆ, ಈ ಒಂದು ಪೇಜ್ ಓದ್ತೀನಿ ಮತ್ತು ಓದೋಕ್ಕಾಗಲ್ಲ, ಇನ್ನೊಂದು ಪೇಜ್ ಓದ್ತೀನಿ ಮತ್ತು ಹೇಳಿದ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಮರುವು ಎಲ್ಲ ಒಂಥರ ಸ್ಥಿರತೆ, ಚಂಚಲತೆ, ಒಂಥರ ಮನಸ್ಸಲ್ಲೇ ಒಬ್ಬನೇ ಮಾತಾಡ್ಕೊಳ್ಳೋದು, ಮನಸ್ಸಲ್ಲೇ ಏನೇನೋ ಚಿಂತನೆ ಮಾಡೋದು, ಯಾವುದೋ ಒಂದು ವಸ್ತು ಬಗ್ಗೆ ಅದಕ್ಕೆ ಅರ್ಧ ನಿಲ್ಲಿಸ್ಬಿಟ್ಟು ಇನ್ನೊಂದು ಬಗ್ಗೆ ಯೋಚನೆ ಮಾಡೋದು. ಇದಕ್ಕೆ ಡಿಸ್ಟ್ರಕ್ಟಿವ್ ಥಾಟ್ಸ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ, ಸೈಕಾಲಜಿನಲ್ಲಿ ಡಿಸ್ಟ್ರಕ್ಟಿವ್ ಥಾಟ್ಸ್ ಅಂತ. ಇದನ್ನೇನು ಲಾಭ ಇಲ್ಲ, ಎನರ್ಜಿ ವೇಸ್ಟು, ಟೈಮ್ ವೇಸ್ಟು. ಆದರೆ ಎಲ್ಲರಿಂದ ಅವಮಾನ ನಿಷ್ಠುರ ಆಗಿಬಿಡ್ತೀವಿ. ಅನುಮಾನ ಅವಮಾನ ಇವೆರಡೂ ಕಟ್ಟಿಟ್ಟ ಬುತ್ತಿ ಶನಿ ಕುಜ ದೋಷದಿಂದ ಇದೊಂದಾಯಿತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಜನ್ಮದಲ್ಲಿ ನಾವೇನಾದರೂ ಈ ಜನ್ಮದಲ್ಲೂ ಕೂಡ ನೋಡಿ, ನಿಮ್ಮ ಯಜಮಾನರು ಯಾವ ಜೊತೆ ಓಡಾಡ್ತಿದ್ಲು ಅಂತ ಹೋಗಿ ಹೇಳೋದು, ನಿಮ್ಮ ಹೆಂಡ್ತಿ ಯಾವ ಜೊತೆ ಓಡಾಡ್ತಿದ್ಲು ಅಂತ ಹೇಳೋದು. ಹೀಗೆ ಗಂಡ ಹೆಂಡ್ತಿರಿಗೆ ಅಪ್ಪ ಅಮ್ಮಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇವರಿಬ್ಬರನ್ನು ಸಪ್ರೇಟ್ ಮಾಡಿದರೆ ಈ ಜನ್ಮದಲ್ಲಿ ಈ ದೋಷ ಇತ್ತೀಚೆಗೆ ಇದು ಕಾಣುತ್ತೆ ಅಂತ ಹೇಳ್ತದೆ. ಚಾಡಿ ಹೇಳಿ ಇನ್ನೊಬ್ಬರನ್ನು ಬೇರೆ ಮಾಡಿದ್ರೆ ಮನಸ್ಸು ಸ್ಥಿರತೆ ಇಲ್ಲ ಅಂತ ಹೇಳ್ತು ಕರ್ಮಸಿದ್ಧ ಅಂತ. ಈ 4 ದೋಷಗಳಿಂದ ಒಬ್ಬ ವ್ಯಕ್ತಿ ತನ್ನ ಏಳಿಗೆ ಆಗೋದನ್ನು ತಾನೇ ತಲೆ ಮೇಲೆ ಕಲ್ಲು ಹಾಕೊಂಡ್ಬಿಡ್ತಾನೆ. ಅದರಿಂದ ಈ ಜನ್ಮದಲ್ಲಿ ನಾನು ಹೇಳೋದು ಎಲ್ರಿಗೂ ಒಂದು ಸಂದೇಶ ಏನಪ್ಪ ಅಂತಂದರೆ, ಒಂದು ಮೆಸೇಜ್ ಏನಪ್ಪ ಅಂತಂದರೆ, ಯಾರನ್ನೂ ಹೀಯಾಳಿಸೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಲ್ಲೂ ಅವ್ರದ್ದೇ ಆದದ್ದು ಒಂದು ಶಕ್ತಿ ಇರ್ತದೆ, ಅವ್ರದ್ದೇ ಆದ ಒಂದು ಸ್ಕಿಲ್ ಇರ್ತದೆ, ಟ್ಯಾಲೆಂಟ್ ಇರ್ತದೆ, ಪ್ರತಿಭೆ ಇರ್ತದೆ, ಅವ್ರದ್ದೇ ಆದಂಥ ಒಂದು ಕೌಶಲ್ಯತೆ ಇರ್ತದೆ. ಅದನ್ನು ಇಟ್ಕೊಂಡು ಅವ್ರು ಬದುಕ್ತಿರ್ತಾರೆ. ನಾವು ಅದನ್ನು ಬೆರಳು ತೋರಿಸಿ ಮಾತಾಡಬಾರ್ದು, ಲಕ್ಷ್ಮೀ ಶ್ರೀನಿವಾಸ್ ನೀ ಸರಿ ಇಲ್ಲ ಅಂತ. ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅನ್ನೋದಾರೆ ನೀವು ಸರಿ ಇರಬೇಕಲ್ವಾ. ಲಕ್ಷ್ಮೀ ಶ್ರೀನಿವಾಸ್ ಅಂಥವ್ನು ಇಂಥವ್ನು ಅಂತ ಅನ್ಬೇಕಾದ್ರೆ ನೀವು ಪರ್ಫೆಕ್ಟಾಗಿರಬೇಕು. ನೀವು ಪರ್ಫೆಕ್ಟಾಗಿ ಇಲ್ಲ ಅಂದರೆ ಲಕ್ಷ್ಮೀ ಶ್ರೀನಿವಾಸ ಬೈಯೋ ಹಾಗಿಲ್ಲ. ಇದೇ ಶನಿ ಕುಜ ದೋಷ ಬಂತು ಅಂತ ಹೇಳೋದು. ಅದಕ್ಕೆ ಅವಮಾನ ಅವಹೇಳನ ಮಹಾಪಾಪ.
ಪಾಪಗಳಿದ್ದು ಮಹಾಪಾಪ ಅಂತ ಹೇಳ್ತಾರೆ. ಹಾಗಾದರೆ ಶನಿ ಲಗ್ನದಲ್ಲಿದ್ದು 5 ಅಥವಾ 9ನೇ ಮನೆಯಲ್ಲಿ ಕುಜ ಇದ್ದಾಗ ಈ ಅನುಮಾನ ಮತ್ತು ಚಂಚಲತೆ, ಅತಿಯಾದಂಥ ನಿಷ್ಠುರಗಳು, ಬಾಂಧವ್ಯಗಳನ್ನು ಬ್ರೇಕ್ ಆಗ್ತಾ ಇರ್ತದೆ. ಈ ಚಿತ್ತ ಚಾಪಲ್ಯ ಅಥವಾ ಅನುಮಾನ, ಡೌಟು, ತುಂಬ ಡೌಟ್ ಪಡೋದು ಒಬ್ಬರ ಮೇಲೆ. ಇವ್ನಿಗೆ ಹೆಂಗಪ್ಪ ದುಡ್ಡು ಕೊಡೋದು, ಕೊಟ್ಟರೆ ನಾಳೆ ಹೊಟ್ಟೋಗ್ಬಿಟ್ರೆ ಇವ್ನಿಗೆ ಹೆಂಗಪ್ಪ ನಾನು ಸ್ಯೂರಿಟಿ ಕೊಡೋದು, ಈ ಥರ ಎಲ್ಲ ಡೌಟ್ ಪಡೋದು, ಅಪನಂಬಿಕೆಗಳು, ಆತ್ಮವಿಶ್ವಾಸನೇ ಕಳ್ಕೊಂಬಿಟ್ಟಿರ್ತೀವಿ. ಇದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ, ನಮ್ಮ ಮನಸ್ಸನ್ನು ನಿಗ್ರಹಿಸುವಂಥ ಶಕ್ತಿ ಒಂದು ಇದೆ, ಮಾನಸ ದೇವಿ ಅಂಥೇಳಿ. ಆ ಮಾನಸ ದೇವಿಯನ್ನು ನಾವು ನಿತ್ಯ ಜಪ ಸ್ಮರಣೆ ಮಾಡೋದ್ರಿಂದ ಮನನ ನಿಂದನೆ, ಮನಸ್ಸಲ್ಲೇ ಬೈದಿದ್ದರೆ ದೇವತಾ ನಿಂದನೆ, ದೇವತಾ ಪೂಜೆ ಮಾಡೋಂಥ ಭಕ್ತರ ನಿಂದನೆ, ಗುರುವಿಗೆ ಮನಸ್ಸಲ್ಲೇ ನಿಂದನೆ ಮಾಡಿದರೆ ಮಾನಸ ದೇವಿಯನ್ನು ಆರಾಧನೆ ಮಾಡಬೇಕು ಅಂಥೇಳಿ ರುದ್ರಯಾಮಳ ತಂತ್ರಸಾದಲ್ಲಿ ಉತ್ತರಕಾಂಡದಲ್ಲಿ ಒಂದು ಕಡೆ ಹೇಳ್ತಾರೆ. ಅದಕ್ಕೇನು ಮಾಡಬೇಕಪ್ಪ ಅಂದರೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಈ ತೋರ್ಬೆರಳು ಒಂದಕ್ಕೊಂದು ಟಚ್ ಮಾಡಬೇಕೀಗೆ, ಈ ಥರ ಟಚ್ ಮಾಡಬೇಕು, ಒಂದಕ್ಕೊಂದು ಈ ರೀತಿ ಟಚ್ ಮಾಡಿ ಪ್ರೆಸ್ ಮಾಡಬೇಕು. ಈ ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ಕಿರು ಬೆರಳು ಮೂರನ್ನು ಮಡಚಿ ಆದಮೇಲೆ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಬೇಕು. ಈ ಥರ ಹೆಬ್ಬೆಟ್ಟು ಈಗ ಇಟ್ಕೊಂಡು ಓಂ ಹ್ರೀಂ ಮಾನಸ ಸಿದ್ಧಿ ದೇವಿಯೈ ನಮಃ, ಅಥವಾ ಓಂ ಹ್ರೀಂ ಮಾನಸ ದೇವಿಯೈ ನಮಃ, 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 ಓಂ ಹ್ರೀಂ ಮಾನಸ ದೇವಿಯೈ ನಮಃ ಅಂತ ಜಪ ಮಾಡ್ಬೋದು. ಇದು ನಿಮಗೇನಾದ್ರು ಸ್ವಲ್ಪ ತುಂಬ ಕಂಫರ್ಟ್ನೆಸ್ ಇಲ್ಲ ಅಂದರೆ ಈ ರೀತಿ ಎರಡು ಒಂದಕ್ಕೊಂದಿಗೆ ಟಚ್ ಮಾಡ್ಕೋಬೇಕು. ಇದಕ್ಕೆ ಸೂಚಿ ಮುದ್ರಾ ಅಂತಾರೆ. ಸೂಚಿ ಮುದ್ರಾ ಒಂದಕ್ಕೊಂದಿಗೆ ಟಚ್ ಮಾಡಬೇಕು. ಹೀಗೆ ಓಂ ಹ್ರೀಂ ಮಾನಸ ದೇವಿಯೈ ನಮಃ, ಓಂ ಹ್ರೀಂ ಮಾನಸ ದೇವಿಯೈ ನಮಃ, ಓಂ ಹ್ರೀಂ ಮಾನಸ ದೇವಿಯೈ ನಮಃ, ಓಂ ಹ್ರೀಂ ಮಾನಸ ದೇವಿಯೈ ನಮಃ ಅಂತ ಜಪ ಮಾಡಬೇಕು. ಇದು ಹರಿದ್ವಾರ ಅಂತ ಇದೆ, ಋಷಿಕೇಶ ಹರಿದ್ವಾರದಲ್ಲಿ ಮಾನಸ ದೇವಿ ಅಂತ ಬೆಟ್ಟದ ಮೇಲೆ ವಾಸ ಮಾಡ್ತಾರೆ. ಆ ದೇವಿನ ಹೋಗಿ ಒಂದು ಸಲ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದರೆ ಈ ದೋಷ ಶನಿ ಮತ್ತು ಕುಜಿಗೆ ಶಾಂತಿಯಾಗತ್ತೆ ಅಂತೇಳಿ. ಚಂಚಲತೆ, ಚಿತ್ತಚಾಪಲ್ಯ, ಅನುಮಾನ, ಸಸ್ಪೆಕ್ಟ್ ಮಾಡೋದು, ಈ ಥರ. ಓಂ ಹ್ರೀಂ ಮಾನಸ ದೇವಿಯೇ ನಮಃ ಅಂತ ಮನಸ್ಸಿಗೆ ದೇವಿ, ಮನಸ್ಸಿನಲ್ಲಿ ಮಾಡಿದಂಥ ನಿಂದನೆಗಳನ್ನು ತೆಗೆದುಹಾಕುವಂಥ ದೇವಿ, ವಿಶೇಷವಾದಂಥ ದೇವಿ. ಇದನ್ನು ಜಪ ಮಾಡಬೇಕು. ನಿಮಗೆ ಕ್ಯೂರ್ ಆಗೋ ತನಕ, ನಿಮ್ಗೆ ಒಳ್ಳೆಯದಾಗೋ ತನಕ. ಮನಸ್ಸು ಚಂಚಲತೆ ಈ ಥರದ್ದೆಲ್ಲ ಕಮ್ಮಿ ಆಗುತ್ತಾ ಹೋಗುತ್ತಿದ್ದು. ಇದು ಮುದ್ರಾ ಮಂತ್ರ ಆಯಿತು. ತಂತ್ರ ಏನು? ಈ ಮಾರಮ್ಮ, ಕಾಳಮ್ಮ ಅಂಥೇಳಿ ಊರಲ್ಲಿ ಗ್ರಾಮ ದೇವತೆ ಥರ ಪೂಜೆ ಮಾಡ್ತೀವಿ ನಾವು. ಆ ದೇವಿಗೆ ಗೋಪುರ ಇರೋದಿಲ್ಲ, ಓಪನ್ ಆಗಿರಬೇಕದು. ಮಳೆ, ಗುಡುಗು, ಮಿಂಚಲು ಎಲ್ಲ ವಿಗ್ರಹದ ಮೇಲೆ ಬೀಳ್ತಾ ಇರ್ತದೆ. ಒಂದು ಸಣ್ಣ ಕಲ್ಲು. ಅಂಥ ದೇವಿ ಎಲ್ಲಿದ್ದಾರೋ ಅಲ್ಲಿ ಹುಡ್ಕೊಂಡು ಹೋಗಿ ನೀವು ಬೇವಿನ ಸೊಪ್ಪನ್ನು ದೇವಿ ಮೇಲೆ ಇಟ್ಟು ಪೂಜೆ ಮಾಡಿ ಬರಬೇಕು. ಇದು ತಂತ್ರ ಏನು? ಮಾರಮ್ಮ, ಕಾಳಮ್ಮ ಅಂತೇಳಿ ಕೆಲವು ಗ್ರಾಮ ದೇವತೆಗಳು ಇರ್ತಾರೆ. ಆ ದೇವಿಗೆ ಗೋಪುರ ಇರೋದಿಲ್ಲ, ಓಪನ್ ಆಗಿರ್ತದೆ. ಮಳೆ ನೀರು ಬೀಳುತ್ತೆ, ಬಿಸಿ ಬೀಳೋದು, ಬಿಸಿಲು, ನೆರಳು, ಏನು ಎಲ್ಲ ಓಪನ್ ಆಗಿರ್ತದೆ. ಓಪನ್ ಆಗಿರೋ ದೇವಿ, ಆ ದೇವಿಗೆ ಈ ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡ್ಕೊಂಬರ್ಬೇಕು, ನಿಮ್ಗೆ ಒಳ್ಳೇದಾಗೋ ತನಕ. ಆಗ ಈ ದೋಷ ಹೋಗುತ್ತೆ, ಶನಿ ಮತ್ತು ಕುಜ ಶಾಂತಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಪಕ್ಷ ಹುಣ್ಣಿಮೆ ಮುಂಚೆ ಅಥವಾ ಅಮಾವಾಸ್ಯೆ ಮುಂಚೆ ಉಗುರುಗಳನ್ನೆಲ್ಲ ಕಟ್ ಮಾಡಬೇಕು. ಕೂದಲು, ಮೀಸೆ, ಕೂದಲನ್ನೆಲ್ಲ ಆಗ ಕಟ್ ಮಾಡಿ. ತುಂಬ ಕೂದಲು ಬಿಡಬಾರ್ದು, ತುಂಬ ಗಡ್ಡ ಮೀಸೆ ಬಿಡಬಾರ್ದು, ತುಂಬ ಉಗುರು ಬಿಡಬಾರ್ದು. ಇದನ್ನು ಮಾಡೋದ್ರಿಂದ ಶನಿ ಕುಜ ಶಾಂತಿ ಆಗುತ್ತೆ. ಎರಡನೇದು, ಕೂದಲು, ಉಗುರನ್ನ ವರ್ಷಾಂಗಟ್ಟಲೆ ಬಿಡಬಾರ್ದು, ಕಟ್ ಮಾಡ್ತಿರ್ಬೇಕು. ದಿನಕ್ಕೆ 4-5 ಸಲ ತಲೆ ಬಾಚ್ಕೋತಾ ಇರಬೇಕು. ತಲೆ ಬಾಚ್ಕೊಳ್ಳೋದ್ರೆ ಶನಿಗೆ ಶಾಂತಿ ಆಗುತ್ತೆ. ಆಮೇಲೆ ಕಕ್ಕಸ್ ಮನೆಯನ್ನು ನೀವೇ ತೊಳಿಬೇಕು. ಮನೆ ಒರೆಸೋದು, ಕಸ ಗುಡಿಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಬಾತ್ರೂಮ್ನ ಕ್ಲೀನ್ ಮಾಡ್ತಿದ್ರೆ ಶನಿ ಶಾಂತಿ. ಶನಿ ವಾಸಸ್ಥಳ ಅದು. ತಿಪ್ಪೆಗುಂಡಿ ಮತ್ತು ಟಾಯ್ಲೆಟು, ಬಾತ್ರೂಮು, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲು, ಬಾರು, ರೆಸ್ಟೋರೆಂಟು, ವೈಶ್ಯವಾಟಿಕೆ ಮಾಡೋ ಸ್ಥಳ,
ಮುರುಕು ಬಿದ್ದ ಪಾಳು ಬಿದ್ದ ಮನೆ, ಪಾಳು ಬಿದ್ದ ದೇವಸ್ಥಾನ, ನಿರ್ಜಲವಾದಂಥ ಪ್ರದೇಶ, ಇಂಥ ಜಾಗದಲ್ಲಿ ಶುದ್ಧೀಕರಣ ಮಾಡ್ತಿತ್ತು ಅಂದರೆ ಈ ದೋಷ ಶನಿ ಮತ್ತು ಕುಜ ದೋಷ ಹೋಗುತ್ತೆ ಅಂತ ಹೇಳೋದು. ಇದಿಷ್ಟು ಭಾಳ ವಿಶೇಷವಾದಂಥದ್ದು. ಇದಕ್ಕೆ ವರ್ಡಲ್ಲಿ ಅನುಮಾನ, ಸಸ್ಪೆಕ್ಟ್, ಡೌಟ್ ಪಡಲಿಕ್ಕೆ ಇಂಜೆಕ್ಷನ್ ಟಾನಿಕ್ ಮಾತ್ರ ಎಲ್ಲೂ ಇಲ್ಲ. ಇದನ್ನೆಲ್ಲ ಕರ್ಮ ಪ್ರಾಯಶ್ಚಿತ್ತ ಮಾಡೇ ಕಳ್ಕೋಬೇಕು. ಪ್ರಾಯಶ್ಚಿತ್ತ ನಾನು ಹಾಗೆ ಹೇಳಿದೆ, ಆಗಾಗ ತಲೆ ಬಾಚ್ಕೋತಾ ಇರಬೇಕು. ಕೂದಲು ಚೆನ್ನಾಗಿ ಬಾಚ್ಕೋತಾ ಇದ್ದಷ್ಟು ಎಕ್ಸಸೈಸ್ ಆಕ್ಯುಪ್ರೆಷರ್ ಆಗುತ್ತೆ. ಒಂದು, ಕೂದಲು ಉಗುರನ್ನೆಲ್ಲ ಚೆನ್ನಾಗಿ ಕಟ್ ಮಾಡಬೇಕು. ಮತ್ತು ಮೂಗೊಳಗಿರೋ ಕೂದಲನ್ನ ಕಟ್ ಮಾಡಬಾರ್ದು. ಮೂಗು ಒಳಗಡೆ ಇರುತ್ತಲ್ಲ ಕೂದಲು, ಅದನ್ನು ಕಟ್ ಮಾಡಬಾರ್ದು. ಕಟ್ ಮಾಡಿದ್ರೆ ಕುಜ ದೋಷ ಬಂತು ಅಂತ. ಅದಕ್ಕೆ ಮೂಗಲ್ಲಿರೋ ಕೂದಲು ಕಟ್ ಮಾಡಿದಷ್ಟು ನಿಮಗೆ ಈ ಸಸ್ಪೆಕ್ಟು, ಡೌಟು, ಚಂಚಲತೆ ಬಂದುಬಿಡುತ್ತೆ. ಇದಿಷ್ಟು ನನ್ನ ಕಡೆ ಕೊಡುವಂಥ ಸಜೆಷನ್ನು. ಈ ಥರ ದೋಷ ಸಾಕಷ್ಟು ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ, ವಯಸ್ಸಾದವ್ರಿಗಿದೆ. ಇದು ಬರೀ ಡೌಟಲ್ಲೇ, ಬರೀ ಅನುಮಾನದಲ್ಲೇ ಡೈವರ್ಸ್ ಆಗಿದೆ, ಗಲಾಟೆಗಳಾಗ್ತಾಯಿದೆ, ಮನೆಯಲ್ಲಿ ಬಾಂಧವ್ಯ ಹಾಳಾಗ್ತಿದೆ. ಇದಕ್ಕೆಲ್ಲ ಶನಿ ಮತ್ತು ಕುಜ ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದಲ್ದೇ SSBK ಒಂದು ಮ್ಯೂಸಿಕ್ ಚಾನಲ್ ಇದೆ, ಅಲ್ಲೂ ಕೂಡ 3 ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರ್ನಲ್ಲಿ, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಅಕೌಂಟ್ಸ್ ಇದೆ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ಈ ವೆಬ್ಸೈಟ್ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾವ ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಕೊನೆಗೆ ಕೆಲವರಿಗೆ ಕ್ಯಾನ್ಸರು, ಪಿಟ್ಸು, ಲಕ್ವಾ ಈ ಥರ ಕಾಯಿಲೆಗಳು ಕೆಲವು ದೋಷ ಇರ್ತದೆ, ಪ್ರಾರಬ್ಧ ರೋಗ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರನ ನಾವು ಮೆಡಿಕಲ್ ಆಸ್ಟ್ರಾಲಜಿ ನೋಡಿ ಹೇಳ್ಬೋದು. ಅದಕ್ಕೆ ರಿಪೋರ್ಟ್ಸ್ ಇದ್ದರೆ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.